ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವರಿಷ್ಠರ ಜೊತೆ ಸಭೆ ಮುಗಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಏರ್ಪೋರ್ಟ್ನಿಂದ ಹೊರ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಏರ್ಪೋರ್ಟ್ನಿಂದ ಸದಾಶಿವರ ನಗರದತ್ತ ಹೊರಟಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ದೆಹಲಿಯಿಂದ. ಇನ್ನು ಏರ್ಪೋರ್ಟ್ನಲ್ಲಿ ಪೊಲೀಸರ ಬಿಗಿ ಭದ್ರತೆ ಇದೆ. ಇದೀಗ ಏರ್ಪೋರ್ಟ್ನಿಂದ ತಮ್ಮ ನಿವಾಸ ಸದಾಶಿವನಗರದಲ್ಲಿರುವ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದೀಗ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ ಅಂತ ಈ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಹೋಗ್ತಾ ಇದೆ, ಸುದ್ದಿ ತಿಳಿತಾ ಇದೆ. ಇದೀಗ ದೆಹಲಿಯಿಂದ ಏರ್ಪೋರ್ಟಿಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಯಲ್ಲಿ. ರಾಹುಲ್ ಗಾಂಧಿ ಆಗಿರ್ಬೋದು, ಸುರ್ಜೇವಾಲಾ ಅವರು ಆಗಿರ್ಬೋದು, ವೇಣುಗೋಪಾಲ್ ಅವರು ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇವರೆಲ್ಲರ ಜೊತೆ ಮಾತುಕತೆ ಮುಗಿಸಿ ಇದೀಗ ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಸಾಕಷ್ಟಿದೆ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗುತ್ತಾ, ಇನ್ನು ಸಿದ್ದರಾಮಯ್ಯ ಅವರು ರಾಜೀನಾಮೆ ನಾಳೆ ಕೊಡ್ತಾರಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈಗ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ ಎಷ್ಟು ಪೊಲೀಸರಿದ್ದಾರೆ, ಎಷ್ಟು ಬಿಗಿ ಭದ್ರತೆ ಇದೆ ಅಂತ ಹೇಳಿ. ದೆಹಲಿಯಿಂದ ಇದೀಗ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಈಗ ಅಲ್ಲಿಂದ ತಮ್ಮ ನಿವಾಸ ಸದಾಶಿವ ನಗರದಲ್ಲಿರುವ ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಅಲ್ಲಿ ಏನಾದ್ರೂ ಮಾತಾಡ್ತಾರಾ ಮಾಧ್ಯಮ ಜೊತೆ ಆಗಿರ್ಬೋದು, ಅಥವಾ ಏನಾದ್ರೂ ಪ್ರತಿಕ್ರಿಯೆ ಕೊಡ್ತಾರಾ, ದೆಹಲಿಯಲ್ಲಿ ಏನ್ ಮಾತುಕತೆ ಆಗಿದೆ, ವರಿಷ್ಠರು ಏನ್ ಹೇಳಿದ್ದಾರೆ, ಈ ಬಗ್ಗೆ ಏನಾದ್ರು ವಿಚಾರಗಳನ್ನ ತಿಳಿಸ್ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಡಿಕೆಶಿ ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಇದೆ. ಸದ್ಯಕ್ಕೆ ಈಗ ಏರ್ಪೋರ್ಟ್ಗೆ ಬಂದಿದ್ದಾರೆ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆ ಇದೆ. ಅಲ್ಲೂ ಕೂಡ ಮಾಧ್ಯಮದವರೆಲ್ಲ ಇದ್ದಾರೆ. ಯಾರಿಗೂ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಅಲ್ಲಿಂದ ನೇರವಾಗಿ ಈಗ ಸದಾಶಿವ ನಗರ ಅವರ ಮನೆ ಹತ್ರ ಹೊರಟಿದ್ದಾರೆ. ನಿನ್ನೆ ದಿಢೀರಂತ ಹೈಕಮಾಂಡ್ ಇಂದ ಕರೆ ಬಂದಿತ್ತು ಸಿದ್ದರಾಮಯ್ಯ ಅವರಿಗೆ, ಡಿಕೆಶಿ ಅವರಿಗೆ. ಸೊ ಇಬ್ರು ಕೂಡ ದೆಹಲಿಯಲ್ಲಿ ಹೋಗಿ ವರಿಷ್ಠರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. 6 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇನ್ನು ಸಭೆಯೆಲ್ಲ ಮುಗಿದ ಮೇಲೆ ಕ್ಲಾರಿಟಿ ಕೊಟ್ಟರು. ಅಧಿಕಾರ ಬದಲಾವಣೆ ಬಗ್ಗೆ ಏನು ಮಾತಾಡಿಲ್ಲ, ರಾಜ್ಯಸಭೆ ಚುನಾವಣೆ ಬಗ್ಗೆ ಮಾತ್ರ ಮಾತಾಡಿದ್ದು ಅಷ್ಟೇ ಅಂತ ಹೇಳಿ. ಬಟ್ ಅದಾದ್ಮೇಲೆ ತಿಳಿದು ಬಂದಿದ್ದು ಅಧಿಕಾರ ವರ್ಗಾವಣೆ ಆಗತ್ತೆ, ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಬಂದಿದ್ದು. ಹೀಗಾಗಿ ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ, ಇನ್ನು ಡಿಕೆಶಿಗೆ ಪಟ್ಟ ಸಿಗುತ್ತಾ, ಮುಖ್ಯಮಂತ್ರಿ ಆಗ್ತಾರಾ ಡಿಸಿಎಂ ಡಿಕೆಶಿ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿದೆ. ಈಗ ವರಿಷ್ಠರ ಜೊತೆ ಮಾತುಕತೆ ಮುಗಿಸ್ಕೊಂಡು ಸದ್ಯಕ್ಕೆ ಬಂದಿದ್ದಾರೆ. ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.